ತುಂಬ ಖುಷಿ ಆಗ್ತಿದೆ. ಇನ್ಫ್ಯಾಕ್ಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ಬಹಳ ದೊಡ್ಡ ಪ್ರತಿಕ್ರಿಯೆ ನನಗೆ ಸಿಗ್ತಾ ಇದೆ. ಯಾಕಂದರೆ ಮೊನ್ನೆ ಮೀಡಿಯಾಗೆ ಮತ್ತು ಫ್ಯಾಮಿಲಿಗೆ ಒಂದು ಶೋ ಇತ್ತು. ಅವರು ಹೆಚ್ಚು ಒಂದು ಸ್ವಲ್ಪ ಬುದ್ಧಿಜೀವಿಗಳ ಥರ ಬಹಳ ಅನಲಿಟಿಕಲ್ ಆಗಿ ಅದನ್ನು ಇಷ್ಟಪಟ್ಟರು ಅವರು ಅದರಲ್ಲಿ ಅನೇಕ ಒಡವೆಗಳನ್ನು ಕೊಟ್ಟರು, ಅನೇಕ ನ್ಯೂಯಾನ್ಸ್ಗಳನ್ನ ಇಷ್ಟಪಟ್ಟರು. ಆದರೆ ಇವತ್ತು ಆ ಸಿನಿಮಾಗಳು ಪ್ರಕರಣಗಳು ನಿಜವಾದ ಆಡಿಯನ್ಸು ಹೇಗೆ ಒಂದು ಸಿನಿಮಾನ ಇಷ್ಟಪಡ್ತಾರೆ ನೋಡಿದ್ರೆ ನಾವು ಮಾಡುವ ಜನರ ಪ್ರೀತಿ ಸಿಗ್ತಾ ಇರೋದು ನನಗೆ ತುಂಬ ಮನ ತುಂಬಿ ಆಗಿದೆ. ಮೊದಲನೇದಾಗಿ ನಾನು ಅಗ್ಗಶ್ರೀಧರ್ ಅವರಿಗೆ ಆಭಾರಿ. ಯಾಕೆಂದರೆ ಅವ್ರ ಮೂಲಕನೇ ನಾನು ಡೈರೆಕ್ಟರ್ ಆಗಿದ್ದು. ಅದರಿಂದ ಅವರು ನನಗೆ ಕೊಟ್ಟಿದ್ದರಿಂದ ಇವತ್ತು ನಾನು 10 ಸಿನಿಮಾ ಮಾಡೋಕ್ಕಾಗಿರೋದು. ಅವ್ರ ಮೂಲಕ ನಾನು ಭೂಗತ ಜಗತ್ತಿನ ಬಗ್ಗೆ ತಿಳ್ಕೊಂಡಿದ್ದು. ಆದರೆ ಈ ಸಿನಿಮಾ ಮಾಡುವಾಗ ನನ್ನದೇ ಒಂದಷ್ಟು ಅಧ್ಯಯನ ಮಾಡಿಕೊಂಡು ನಾನು ಆ ದಿನಗಳಲ್ಲಿ ಏನು ನನಗೆ ಹೊಳವುಗಳು ಸಿಕ್ಕಿತ್ತು ಅದನ್ನು ಸೇರಿಸಿ ಒಂದು ಹೊಸ ಕಥೆಯನ್ನು ಮಾಡಿದೆ. ಬಲರಾಮ ಅನ್ನುವ ಒಂದು ಕಾಲ್ಪನಿಕ ವ್ಯಕ್ತಿಯ ಸುತ್ತ ಈ ಕಥೆಯನ್ನು ಹೇಳ್ತಿದ್ದೀನಿ. ಜನ ಇಷ್ಟಪಟ್ಟಿದ್ದಾರೆ. ಒಂದು ರೀತಿ ನಾನು ಕಾರ್ನಾಡ್ ಅವ್ರ ಜೊತೆ ಕೆಲಸ ಮಾಡಿದ್ರಿಂದ, ಶ್ರೀಧರ್ ಸರ್ ಜೊತೆ ಕೆಲಸ ಮಾಡಿದ್ರಿಂದ ಅವಾಗ ನಾನು ಏನು ಕಲ್ತೀನೋ ಅದು ಇವತ್ತು ನನಗೆ ಸಹಾಯ ಮಾಡ್ತಿದೆ ಅಂತ ಅನ್ಸುತ್ತೆ. ಯಾಕಂದರೆ ನಾವು ಪ್ರತಿ ಹಂತದಲ್ಲೂ ಸಿನಿಮಾ ರಂಗದಲ್ಲಿ ನಾವು ಕಲಿತಾ ಹೋಗ್ತೀವಿ. ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾಗೆ ನಾವು ಕಲಿತಾ ಹೋಗ್ತೀವಿ. ಆ ಕಲಿಕೆಯೆಲ್ಲ ಸೇರಿ ಬಲರಾಮನ ದಿನಗಳಲ್ಲಿ ನಾನು ಬಳಸೋಕೆ ಪ್ರಯತ್ನ ಪಟ್ಟಿದ್ದೀನಿ. ಸರ್, ಕಾಲ್ಪನಿಕ ಡಿಸ್ಕ್ಲೇಮರ್ ಏನೋ ಇದೆ, ಸಾಕಷ್ಟು ನೈಜ ಘಟನೆಗಳಿಗೆ ನೈಜ ಪಾತ್ರಗಳಿಗೆ ಹೊಂದುವಂತೆ ಈ ಸಿನಿಮಾನ ನೀವು ಮಾಡಿದ್ದೀರ ಆಲ್ಮೋಸ್ಟ್. ಸೊ ಹೆಸರುಗಳು ಮಾತ್ರ ಕೆಲವು ಕಡೆ ಚೇಂಜಸ್ ಇದೆ ಅಷ್ಟೇ. ಸೊ ಜನ ಇದು ಆಲ್ಮೋಸ್ಟ್ ರಿಯಲ್ ಸ್ಟೋರಿನೇ ಅಂತ ಹೇಳ್ತಾರೆ. ಏನಂತೀರ? ಇದು ಅನೇಕ ವ್ಯಕ್ತಿಗಳ ಘಟನೆಗಳ ನೈಜ ವ್ಯಕ್ತಿಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ಆದರೆ ಇದೊಂದು ಬಯೋಪಿಕ್ ಅಲ್ಲ. ಬಯೋಪಿಕ್ ಅಂತ ಅಂದರೆ ಏನಾಗುತ್ತೆ, ನಾನು 100% ಅಥೆಂಟಿಕ್ ಆಗಿರ್ಬೇಕಾಗುತ್ತೆ. ಈ ಥರದ್ದು ಏನಾದ್ರು ಒಂದು ನಡೆದಿದೆ ಅಂತ ನಾನು ತೋರಿಸಿದ್ರೆ ಯಾರು ಬಂದು ಈ ಥರ ನಡೀಲಿಲ್ಲ, ಅದು ಆ್ಯಕ್ಚುಲಿ ಈ ಥರ ನಡೀತು, ಈ ಆರ್ಡ್ರಲ್ಲಿ ಆಗಲಿಲ್ಲ, ಅದು ಈ ಥರ ಆಯಿತು ಅಂತ ಅಂದಾಗ ನನಗೆ ಉತ್ತರ ಕೊಡೋಕೆ ಏನೂ ಇರೋದಿಲ್ಲ. ಯಾಕೆಂದರೆ ಹಾಗೆ ನಡೆದಿಲ್ಲ. ನನ್ನ ಸಿನಿಮಾದಲ್ಲಿ ತೋರಿಸಿರೋ ಎಕ್ಸಾಕ್ಟ್ ಹಾಗೆ ನಡೆದಿಲ್ಲ. ಅನೇಕ ವ್ಯಕ್ತಿಗಳ ಘಟನೆಗಳ ನಿಮಗೆ ಹೋಲಿಕೆ ಈ ಸಿನಿಮಾದಲ್ಲಿ ಖಂಡಿತ ಕಾಣಿಸುತ್ತೆ. ಆದರೆ ನಾನು ಏನು ತೋರಿಸಿದೆ ಅದೇ ರೀತಿಯಾಗಿ ನಡೀತು ಅಂತ ಖಚಿತವಾಗಿ ನಾನು ಹೇಳೋಕ್ಕೆ ಬರಲ್ಲ. ಆಮೇಲೆ ನಮ್ಮ ಯಾವುದೋ ಒಂದು ಕ್ರೈಮ್ ಸ್ಟೋರಿ ಹೇಳಬೇಕಾದ್ರೆ ನಮ್ಗೆ 100% ಇದು ಹೀಗೆ ನಡೀತು ಅಂತ ಹೇಳೋಕ್ಕಲ್ಲ. ನಾನು ರಿಸರ್ಚ್ ಮಾಡ್ತಿರುವಾಗಲೂ ಪೊಲೀಸರ ಜೊತೆ ಮಾತಾಡಿದಾಗ ಪೊಲೀಸರು ಕೊಟ್ಟಂಥ ಕತೆ ಅದೇ ವ್ಯಕ್ತಿ ಬಗ್ಗೆ ಬೇರೆ, ಅಂಡರ್ವರ್ಲ್ಡ್ ಅವ್ರು ಕೊಟ್ಟಂಥ ಚಿತ್ರಣ ಬೇರೆ, ಆಗಿನ ಕಾಲದ ಬಿಸ್ನೆಸ್ ಮೆನ್ಗಳು ಕೊಟ್ಟಂಥ ಚಿತ್ರಣ ಬೇರೆ, ಆಗಿನ ಕಾಲದ ಪೊಲಿಟಿಷಿಯನ್ಸ್ ಹೇಳಿದ್ದೇ ಬೇರೆ. ಸೊ ಒಬ್ಬೊಬ್ಬರು ಒಂದೊಂದು ವರ್ಷನ್ ಕೊಟ್ಟಿದ್ದರಿಂದ ನಾನು ಯಾವ ವರ್ಷನ್ ನಿಜ ಅಂತ ನಾನು ಹೇಗೆ ಹೇಳಿ, ಅದರಿಂದ ಇದನ್ನು ನಾನು ಕಾಲ್ಪನಿಕ ಕಥೆ ಅಂತ ನಾನು ಹೇಳ್ತೇನೆ. ಒಂದು ಒಳ್ಳೆಯ ಸಿನಿಮಾದಲ್ಲಿ ಎಲ್ರಿಗೂ ಅಷ್ಟೇ ಸ್ಪೇಸ್ ಇರಬೇಕು. ಯಾಕೆಂದರೆ ನಮ್ಮ ಜೀವನದಲ್ಲಿ ಕೂಡ ನಾವು ಒಬ್ಬರೇ ಇರೋದಿಲ್ಲ, ನಮ್ಮ ಸುತ್ತ ಅನೇಕ ಜನ ಇರ್ತಾರೆ, ಅವರಿಂದ ನಾವಾಗಿರ್ತೀವಿ. ಅದಕ್ಕೆ ಇನ್ನೊಂದು ಕಾರಣ ಕೂಡ ನಮ್ಮ ವಿನೋದ್ ಪ್ರಭಾಕರ್ ಅವರು ಇನ್ಸಿಸ್ಟ್ ಮಾಡಲಿಲ್ಲ ಅವ್ರ ಸ್ಪೇಸನ್ನು ಇನ್ಕ್ರೀಸ್ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ಎಷ್ಟೋ ಕಡೆ ಅವರು ಬೇರೆ ಆ್ಯಕ್ಟರ್ಗಳ ಸ್ಪೇಸನ್ನು ಇನ್ಕ್ರೀಸ್ ಮಾಡೋಕ್ಕೆ ನನಗೆ ವಿನೋದ್ ಅವರೇ ಸ್ವತಃ ಹೇಳಿದರು. ಅಷ್ಟು ಪ್ರೊಫೆಷ್ನಲ್ ಆದಂಥ ಹೀರೋ, ಅಷ್ಟು ವೃತ್ತಿಪರ ನಾಯಕನ ಜೊತೆ ಕೆಲಸ ಮಾಡೋದು ನನ್ನ ಸೌಭಾಗ್ಯ ಅಂತ. ಸೊ ಜೊತೆಗೆ ಅಫ್ಕೋರ್ಸ್ ನನಗೆ ಒಬ್ಬರೊಬ್ಬರು ಅದ್ಭುತವಾದ ನಟರು ಸಿಕ್ಕಿದ್ರು. ಅನಿಲ್ ಸಿದ್ದು ಇರ್ಬೋದು, ನಮ್ಮ ವಿನಯ್ ಗೌಡ ಇಸ್ ಅ ಫೈಂಡ್. ಒಂದು ಬೇರೆ ರೀತಿಯ ವಿನಯ್ ಗೌಡ ನಮಗೆ ಕಾಣಿಸ್ತಾರೆ. ರಮೇಶ್ ಇಂದ್ರ ಅವರು ಇರ್ಬೋದು, ಸಿಂಗ್ಲಿ ಪಾತ್ರದಲ್ಲಿ ನಮ್ಮ ಆದಿತ್ಯ ಆಶ್ರಯ ಇರ್ಬೋದು, ಅರುಣ್ ಇರ್ಬೋದು, ಪುನೀತ್ ಇರ್ಬೋದು. ನನಗೆ ಈ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಯಾರ ಹೆಸರು ಮರ್ತೋಗ್ತೀನೋ ಅನ್ನೋ ಮಟ್ಟಿಗೆ ಅಷ್ಟು ಜನ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ. ತೇಜಸ್ ಜಯರಾಮ್ ಮತ್ತು ಶ್ರೀನಿವಾಸನ್ ಅವರಿಗೂ ಹೊಸ ಪರಿಚಯ ಈ ಸಿನಿಮಾದಲ್ಲಿದೆ. ಆ ದಿನಗಳಲ್ಲಿ ನನ್ನ ಜೊತೆ ಇದ್ದಂಥ ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಮತ್ತೆ ಈ ಸಿನಿಮಾದಲ್ಲಿದ್ದಾರೆ. ಪ್ರಿಯಾ ಆನಂದ್ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ನಾನು ಅನೇಕ ಸಿನಿಮಾಗಳು ನೋಡಿದ್ದೀನಿ ಪ್ರಿಯಾ ಆನಂದ್ ಅವರು. ಬಟ್ ಈ ರೀತಿ ಇನ್ವಾಲ್ವ್ ಆಗಿ ಇಷ್ಟು ಎಮೋಷ್ನಲ್ ಆಗಿ ಆ್ಯಕ್ಟ್ ಮಾಡೋದು ತುಂಬ ರೇರ್. ಅದ್ಭುತವಾದ ಪರ್ಫಾರ್ಮೆನ್ಸ್ ಪ್ರಿಯಾ ಆನಂದ್ ಅವರಿದೆ. ಇನ್ನು ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಯಾಕೆಂದರೆ ಅದು ಸ್ಕ್ರೀನ್ ಮೇಲೆ ರಾರಾಜಿಸ್ತಾ ಇದೆ ಬಲರಾಮನಾಗಿ. ಸೊ ಅದು ನನಗೆ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಎಂಟೈರ್ ಟೀಮ್. ಮುಂದಿನ ದಿನಗಳಲ್ಲಿ ಯಾವ ನೋಡೋಣ ಸರ್. ನಾನೀಗ ಸದ್ಯಕ್ಕೆ 6ನೇ ಸೆಂಚುರಿ 6th ಸೆಂಚುರಿ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಸಿನಿಮಾಗೆ ಎರೆಯ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಹಿಸ್ಟಾರಿಕಲ್ ಫಿಲ್ಮ್, ಇಮ್ಮಡಿ ಪುಲಿಕೇಶಿ ಬಗ್ಗೆ. ಅದ್ರ ಬಗ್ಗೆ ಮುಂದೆ ಮತ್ತೆ ಮಾತಾಡ್ತೀನಿ.
ಕೂಡ ನೈಜ ಘಟನೆ ಅಲ್ಲ ಅಂತ ಹೇಳಿ ನೀವೇನಾದ್ರೂ ನೈಜ ಘಟನೆ ಮಾಡಬೇಕು ಅಂತ ರಿಸರ್ಚ್ ಎಲ್ಲ ಮಾಡಿದ್ರಾ? ನಾನು ರಿಸರ್ಚ್ ಖಂಡಿತ ಮಾಡಿದೆ. ನೈಜ ಘಟನೆ ಮಾಡಬೇಕು ಅಂತ ರಿಸರ್ಚ್ ಮಾಡಿಲ್ಲ. ಯಾವುದೇ ಒಂದು ಸಿನಿಮಾ ಮಾಡಬೇಕು ಅಂದರೆ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂದರೆ ಅದು ಗಾಳಿಯಿಂದ ಸೃಷ್ಟಿ ಮಾಡೋಕ್ಕಾಗಲ್ಲ. ಇಲ್ಲ ಯಾವುದೋ ಒಂದು ಕಾದಂಬರಿಯಿಂದ ನಾವು ರೂಪಾಂತರ ಮಾಡಬೇಕು, ಅಥವಾ ಯಾವುದೋ ಒಂದು ನಡೆದ ಒಂದು ಇನ್ಸಿಡೆಂಟ್ನಿಂದ ಸ್ಫೂರ್ತಿ ತಗೊಂಡು ನಾವು ಅದನ್ನ ಮಾಡಬೇಕು. ಯಾವುದೇ ಕೃತಿ ಮಾಡಬೇಕಾದ್ರೂ ಹಾಗೆ. ಸೊ ಆ ರಿಸರ್ಚ್ ಸಾಕಷ್ಟು ಮಾಡಿದೆ. ಸುಮಾರು 2 ವರ್ಷದ ರಿಸರ್ಚ್ ಈ ಸಿನಿಮಾಗೆ ಆಗಿದೆ ಅಂತ ಹೇಳ್ಬೋದು. ಸರ್, ಜಯರಾಜ್ ಮತ್ತು ಅಗ್ನಿಶ್ರೀಧರ್ ಪಾತ್ರಗಳನ್ನು ಯಾರು ಮಾಡಿದ್ರು ಆ ದಿನಗಳಲ್ಲಿ ಅವರನ್ನ ಇಲ್ಲಿ ವಾಪಸ್ ತೋರಿಸಿದ್ದಾರೆ. ಶ್ರೀನಿವಾಸ್ ಪಾತ್ರದ ರಿಲೇಷನ್ ಸೀನ್ ಬಂದಾಗ 4 ಜನ ಹಿಡ್ಕೊಂಡು ಕೊಲೆ ಮಾಡಿದ್ರು. ಸೊ ಚೇತನ್ ಅಹಿಂಸಾವನ್ನು ತೋರಿಸಿದ್ರೆ ಒಂದು ಐ ಮೂಮೆಂಟ್ ಆಗಿರೋದು. ಆ ದಿನಗಳು ನೀವು ಹೇಳೋ ಪ್ರಕಾರ ನೋಡಿದ್ರೆ ಆ ದಿನಗಳಿಗೆ ಇರೋ ಎಲ್ಲ ಪಾತ್ರಗಳನ್ನ ಮತ್ತೆ ಕರ್ಕೊಂಡ್ಬರ್ಬೇಕಾಯ್ತು. ನನಗೆ ಈ 3 ಜನ ಮಾತ್ರ ಸಾಕಾಗಿತ್ತು. ಯಾಕೆಂದರೆ ಐ ಮೂಮೆಂಟ್ ಆಗಿತ್ತು. ಹೌದು ಆಗಿರ್ತೈತೆ, ಆದರೆ ಅದು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗುತ್ತೆ, ಒಂದು ಗಿಮಿಕ್ ಥರ ಆಗುತ್ತೆ ಅಂತ ಅನಿಸ್ತು. ಆದ್ದರಿಂದ ನನಗೆ ಅತುಲ್ ಕುಲಕರ್ಣಿ, ಆಶೀಶ್ ವಿದ್ಯಾರ್ಥಿ ಮತ್ತು ದೀಪಕ್ ಆರ್ಯನ್, ಯಾರು ಬಚ್ಚನ್ ಪಾತ್ರ ಮಾಡಿದ್ರು ಆ ಸಿನಿಮಾ, ಶರತ್ ಲೋಹಿತ್ ಅಷ್ಟ. ಶರತ್ ಒಂದು ರೀತಿ ನನಗೋಸ್ಕರ ಒಂದು ಬಹಳ ಸಣ್ಣ ಪ್ರೆಸೆನ್ಸ್ ಇದ್ದು ಅವರು ನನಗೋಸ್ಕರ ಈ ಸಿನಿಮಾನ ಮಾಡಿ. ನಾವೆಲ್ಲ ಬಂದಿರೋದು ಇಷ್ಟ ಅಲ್ವಾ ಸರ್? ನಮ್ಮನ್ನೆಲ್ಲ ಸೀರಿಯಸ್ ಆಗಿ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಆಲ್ ಮೈ ಲೈಫ್ ಟು ಮೈ ಡೈರೆಕ್ಟರ್ ಸರ್. ನಮಗೆಲ್ಲ ಬಕೆಟಲ್ಲಿ ಒಂದು ಬಿರಿಯಾನಿ ಇಟ್ಬಿಟ್ಟಿದ್ದಾರೆ, ಎಷ್ಟು ಬೇಕು ತಿಳ್ಕೊಳ್ಳಿ. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಹಿ ಹ್ಯಾಸ್ ಗಿವನ್ ದಟ್ ಫ್ರೀಡಮ್. ಹಾರ್ಟ್ಫುಲಿ ಐ ಆಮ್ ಥ್ಯಾಂಕಿಂಗ್ ಮೈ ಡೈರೆಕ್ಟರ್. ಹಿ ಕ್ರಿಯೇಟೆಡ್ ದಿಸ್ ಪಠಾನ್ ಕ್ಯಾರೆಕ್ಟರ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಿಶಾ ಮ್ಯಾಮ್. ಈ ಸಪೋರ್ಟ್ ಇಲ್ಲ ಅಂದಿದ್ರೆ ನಾವು ಪಠಾನ್ ಆಗಿ ಇಷ್ಟು ಮೆರಿಯಟ್ ಆಗ್ತಾ ಇರಲಿಲ್ಲ. ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಬ್ರದರ್ ವಿನೋದ್ ಸರ್. ಸಾರ್ ಹೇಳ್ದಂಗೆ ಈಸ್ಟ್ ಸಪೋರ್ಟ್, ಒಂದೊಂದು ಸೀನಲ್ಲೂ ಈಸ್ಟ್ ಪುಷ್, ಈಸ್ಟ್ ಗಿವ್ ದ ಸ್ಪೇಸ್. ಸೊ ನಮಗೆಲ್ಲ ಒಂದು ಕಡೆ ಇಂಥ ಒಂದು ಸಿನಿಮಾ ಲೈಕ್ ಪದ್ಮಾವತಿ ಫಿಲಿಮ್ಸಲ್ಲಿ ವಿ ಫೀಲ್ ಸೊ ಪ್ರೌಡ್. ಒಂದು ದೊಡ್ಡ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿರೋ ಅಂಥ ಫೀಲ್ ಇದೆ. ಅದು ನನ್ನ ಬ್ರದರ್ ಜೊತೆ ವರ್ಕ್ ಮಾಡಿರೋದು. ಐ ಫೀಲ್ ಸೊ ಆನರ್. ನಿಮ್ಮ ಕ್ಯಾರೆಕ್ಟರ್ ಸ್ಕ್ರೀನ್ ಬಂದಾಗ ಶಿಳ್ಳೆ ಚಪ್ಪಾಳೆ ಎಲ್ಲ ಜೋರಾಗಿತ್ತು. ಸೊ ಹೆಂಗ ಅನಿಸ್ತು ಫಸ್ಟ್ ಜನರ? ಸೀರಿಯಸ್ ಆಗಿ ಟು ಆಲ್ ಮೈ ಬಾಯ್ಜಾನ್ಸ್, ಇವತ್ತು ಮೊಹರಂ ಹಬ್ಬ, ಸೀರಿಯಸ್ ಆಲ್ರೆಡಿ ಎಲ್ಲರೂ ಹೊರಟರು, ನಮಾಜ್ ಇದೆ ಅಂತ. ಬಾಯ್ಜಾನ್ಸ್ ಸೀರಿಯಸ್ ಆಗಿ ಐ ಆಮ್ ಸೋ ಬ್ಲೆಸ್ಡ್. ನಿಮ್ಮೆಲ್ಲರ ಪ್ರೀತಿನೇ ನಮ್ಮ ಬಲರಾಮಕ್ಕೆ ಬಲ ಬಂದಿರೋದು. ಸೊ ಇದೇ ರೀತಿ ಇಡೀ ಸಿನಿಮಾ ತಂಡಕ್ಕೆ ಆಶೀರ್ವಾದ ಮಾಡಿ, ಹಾಗೆ ಸಿನಿಮಾ ನೋಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.